ಇನ್ನ ಇಲ್ಲಿ ಒಂದಷ್ಟು ಕಮೆಂಟ್ಗಳು ಬರ್ತಿರ್ತಾವೆ. ಎಸ್ ಮೇ ಬಿ ಒಂದಷ್ಟು ಜನಕ್ಕೆ ಇದೆಲ್ಲ ಗೊತ್ತು ಇರ್ತೈತೆ ಅನ್ಕೋತೇನಿ. ಮೋಟಿವೇಶನಲ್ ಥಾಟ್ಸ್ ಆಗಿರ್ಬೋದು ಇವೆಲ್ಲ ಗೊತ್ತು ಇರ್ತೈತೆ ಅನ್ಕೋತೇನಿ. ಕಮೆಂಟ್ಸ್ ಬರ್ತಿರ್ತಾವೆ, ವೇಸ್ಟ್ ಆಫ್ ಟೈಮ್ ಎಲ್ಲ ಗೊತ್ತಿರೋದನ್ನ ಹೇಳತ್ತೀರಂತ. 2 ಮಿನಿಟ್ಸ್ ಸಮಾಧಾನಂಗೆ ಕುಂತಕ ಸ್ವಲ್ಪ ಯೋಚನೆ ಮಾಡ್ರೆ ನಿಮಗೆ ದಾರಿ ಕರೆಕ್ಟ್ ಇರ್ತದ, ಮುಂದುವರಿರಿ. ಇನ್ ಕೇಸ್ ನೋ ಬಂತು ಅಂತಂದ್ರ ಯಾವುದೇ ರೀತಿ ಸಂಕೋಚ ಪಡ್ದ ಅಥವಾ ಆಲ್ರೆಡಿ 2 ವರ್ಷ 1 ವರ್ಷನ ಟೈಮ್ ಹಾಳು ಮಾಡೇನಲ್ಲ ಅಂತ ಅಲ್ಲಿ ಏನಾಗ್ತೈತಂದ್ರ ಅವತ್ ಅವ್ರ ಸಹೋದರ ಏನ್ ಮಾಡ್ತಿರ್ತಂದ್ರ ದಿನ ಹಿಂಗ ಅಡ್ಡಾಡ್ ನಂಗೆ ಬ್ಯಾಸರ ಆಗ್ಬಿಟ್ಟೈತಿ, ಇವತ್ತು ಕಣ್ಣು ಮುಚ್ಕೊಂಡ್ ನಡ್ಕೊಂಡ್ ಹೋಗ್ತೇನಿ ರಸ್ತೆ ಒಳಗ ಅಂತ ಹೇಳಿ ಕಣ್ಣು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜೀವನದೊಳಗ ಕೆಲವೊಮ್ಮೆ ಯೂ ಟರ್ನ್ ತಗೋಬೇಕಾಗ್ತೈತಿ, ಗಿವ್ ಅಪ್ ಅನ್ನು ಮಾಡ್ಬೇಕಾಗ್ತೈತಿ. ಎಂತ ಸಿಚುವೇಶನ್ ಒಳಗ ನಾವು ಗಿವ್ ಅಪ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಒಳಗ ಡಿಸ್ಕಷನ್ ಮಾಡೋಣ. ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂಡ್ ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡಾತೀರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಜೀವನದೊಳಗ ಏನೇನ್ ಆಗತೈತಿ, ಏನೇನ್ ಆಗೇತಿ, ಪ್ರತಿಯೊಂದಕ್ಕೂ ಒಂದು ಕಾರಣ ಅನ್ನೋದದ. ಕಾರಣ ಇಲ್ದ ಜೀವನದೊಳಗ ಏನೂ ಆಗಂಗಿಲ್ಲ. ಸೊ ಈ ಪ್ರತಿಯೊಂದು ಸಿಚುವೇಶನ್ ಇಂದ ಗೆದ್ದು ಬರ್ಬೇಕು ಅಂತಂದ್ರ ಶ್ರೀಕೃಷ್ಣ ಪರಮಾತ್ಮರ ಹೇಳಿದಂತ ಒಂದ್ ಸೆಂಟೆನ್ಸ್ ನ ನೀವು ನೆನ್ಪಿಟ್ಕೊಂಡ್ರೆ ಸಾಕ, ಒಂದು ವಾಕ್ಯವನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕ, ಜೀವನದೊಳಗ ಗೆಲ್ತೀರಿ. ಸೊ ಏನಂತಂದ್ರ ಜೀವನದೊಳಗ ಖುಷಿಯಾದ್ರೂ ಬರ್ಲಿ, ದುಃಖಾರು ಬರ್ಲಿ, ಕಷ್ಟಗಳಾದ್ರೂ ಬರ್ಲಿ, ಸಮಸ್ಯೆಗಳಾದ್ರೂ ಬರ್ಲಿ, ಯಾಕೆ ಬಂದು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕ. ಈಗ ಜೀವನದೊಳಗ ಖುಷಿಗಳು ಬರ್ತಿರ್ತಾವು, ನಿಮ್ಮ ಜೀವನ ನೆಮ್ಮದಿಯಿಂದ ಐತಿ, ಆರಾಮಾಗಿ ನಿಮ್ ಜೀವನ ಐತಿ ಅಂತ ಅನ್ಕೊಳ್ರಿ. ಯಾಕೆ ಆರಾಮದೇರಿ ಅಂತ ಹೇಳಿ ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೊಳ್ರಿ. ಹಿಂದ್ ಯಾವತ್ತೋ ಒಂದು ದಿನ ತಗೊಂಡಿರೋ ಒಳ್ಳೆಯ ಡಿಸಿಷನ್ ಆಗಿರ್ಬೋದು, ಹಾರ್ಡ್ ವರ್ಕ್ ಆಗಿರ್ಬೋದು, ಒಳ್ಳೆಯ ಕೆಲಸಗಳಾಗಿರ್ಬೋದು, ಇವನ್ನ ಇವತ್ತಿನ ನಿಮ್ಮ ಖುಷಿಯ ಜೀವನಕ್ಕ ಒಂದು ಕಾರಣಗಳಿರ್ತಾವು. ಆ ಕಾರಣ ಅರ್ಥ ಮಾಡ್ಕೋಬೇಕು. ಅಂಡ್ ಕಷ್ಟಗಳು ಬರತಾವು, ಸಮಸ್ಯೆಗಳು ಬರತಾವು, ಸಾಕಾಗೈತಿ ಜೀವನ, ಬರೀ ನನಗ ಈ ಕಷ್ಟಗಳು ತುಂಬಿದವು ಅಂತ ಹೇಳನು ಅನ್ಸೋವಂತ ಸಿಚುವೇಶನ್ ಬಂದಿರ್ತಾವು. ಯಾಕೆ ಬಂದವು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಏನ್ ತಪ್ಪು ಮಾಡೇರಿ, ಏನ್ ಡಿಸಿಷನ್ ರಾಂಗ್ ತಗೊಂಡೇರಿ, ಯಾವ ಕೆಲಸ ಹಾರ್ಡ್ ವರ್ಕ್ ಮಾಡೋ ಏಜ್ ಒಳಗ ಮಾಡೋ ಟೈಮ್ ಒಳಗ್ ಮಾಡ್ಲಿಲ್ಲ ಅನ್ನೋದೆಲ್ಲಾನು ನೀವ ಅರ್ಥ ಮಾಡ್ಕೋಬೇಕಾಗ್ತೈತಿ. ಅರ್ಥ ಮಾಡ್ಕೊಂಡ ತಿದ್ಕೊಂತ ಹೋದ್ರಿ ಅಂತಂದ್ರ ಕರೆಕ್ಟ್ ಇರ್ತದ. ಬಟ್ ಕೆಲವಷ್ಟು ಜನ ಏನ್ ಮಾಡ್ತಾರಂತಂದ್ರ ಕಷ್ಟಗಳು ಬಂದ್ರು ಅವ್ರು ಈಗೋ ಅಡ್ಡ ಬರ್ತೈತಿ, ತಿದ್ಕೊಳಂಗಿಲ್ಲ ಅವ್ರು, ಮತ್ತು ಹಂಗನ ಹೋಗ್ತಿರ್ತಾರ. ಆ ಟೈಮ್ ಒಳಗ ಅವ್ರಿಗೆ ಆ ಬುದ್ಧಿವಾದ ಆ ಒಂದು ಜೀವನದ ಒಂದು ಅರ್ಥವನ್ನ ತಿಳಿಸೋ ಸಲುವಾಗಿ ಅಂತೇಳಿ ಇಂತ ಒಂದಷ್ಟು ಸಮಸ್ಯೆಗಳು, ಸಿಚುವೇಶನ್ಸ್ ಗಳು ಕ್ರಿಯೇಟ್ ಆಗ್ತಾ ಹೋಗ್ತಾವು. ಹಿಂಗಾಗಿ ಯಾಕಂತೇಳಿ ಅರ್ಥ ಮಾಡ್ಕೊಂಡ್ ತಿದ್ಕೊಂಡ್ ಹೋಗ್ಬೇಕಾಗ್ತೈತಿ. ಇನ್ನ ನಿಮ್ಮ ಜೀವನವನ್ನ ಮತ್ ಯಾರ್ದೋ ಒಬ್ಬರ ಜೀವನದ ಜೊತೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅವ್ರು ಬೇಕಾದ್ರೆ ನಿಮ್ ಫ್ರೆಂಡ್ಸೇ ಇರ್ಲಿ, ಒಂದ ಕಾಲೇಜ್ ಒಳಗ ಓದಿರ್ರಿ, ಒಂದ ಕೋರ್ಸ್ ಮಾಡಿರ್ರಿ, ಒಂದ ಬೆಂಚ್ ಒಳಗ್ ಕುಂತು ಒಂದ ತಟ್ಟೆ ಒಳಗ್ ಊಟ ಮಾಡ್ತಿರೋಂತ ಫ್ರೆಂಡ್ಸ್ ಇದ್ರನು ಪ್ರತಿಯೊಬ್ಬರ ಒಂದು ಡೆಸ್ಟಿನಿ ಬೇರೆ ಬೇರೆನೇ ಇರ್ತೈತಿ. ಪ್ರತಿ ಗೋಲ್ಗಳು ಬೇರೆ ಬೇರೆ ಇರ್ತಾವು. ಕೆಲವಷ್ಟು ಜನ ಏನ್ ಮಾಡ್ತಾರೋ ಬೇಗ ಸಕ್ಸಸ್ ಆಗ್ತಾರೋ, ಕೆಲವು ಜನ ಸಕ್ಸಸ್ ಆಗಂಗೇ ಇಲ್ಲ. ಸೊ ಅವ್ರಿಗೆ ನಿಮ್ಮ ಜೀವನವನ್ನ ಕಂಪೇರ್ ಮಾಡ್ಕೋಕ್ ಹೋಗ್ಬೇಡ್ರಿ. ಬಟ್ ಒಂದ್ ಸಜೆಷನ್ ಅದ, ಏನಂತಂದ್ರ ನಿಮ್ಗಿಂತ ಇನ್ನು ಹಿಂದ್ ಯಾರು ಇರ್ತಾರಲ್ಲ ಅವ್ರನ್ನ ನೋಡಿ ಸಮಾಧಾನ ಪಡ್ಕೊಡ್ರಿ, ಖುಷಿ ಪಡ್ರಿ. ಎಸ್ ಅವ್ರು ಕಂಪೇರ್ ಮಾಡ್ರಿ, ನಾವ್ ಸ್ವಲ್ಪ ಬೆಟರ್ ಅದೇನಿಲ್ಲ ಅಂತ ಹೇಳಿ ಒಂದು ಖುಷಿ ಪಡ್ರಿ. ಹಂಗಂತ ಲೇಜಿ ಆಗಕ್ ಹೋಗ್ಬೇಡ್ರಿ, ಅಲ್ಲೇ ಸ್ಟ್ರಕ್ ಆಗಕ್ ಹೋಗ್ಬೇಡ್ರಿ. ಆ ಟೈಮ್ ಒಳಗ ನಿಮ್ಗಿಂತ ಯಾರು ಮುಂದ್ ಹೋಗ್ಯಾರಲ್ಲ ಅವ್ರನ್ನ ನೋಡಿ ಮೋಟಿವೇಟ್ ಆಗ್ರಿ, ಮೋಟಿವೇಶನ್ ನ ತಗೊಳ್ರಿ. ಬಟ್ ಯಾವ್ದೋ ಕಾರಣಕ್ಕೂ ಜಲಸ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಇನ್ನ ಜೀವನದೊಳಗ ಯಾವುದೇ ಕ್ಷಣ, ಯಾವ್ದೇ ಸೆಕೆಂಡ್ ನಿಮಗ್ ನಾ ಮಾಡಾದ ತಪ್ಪದ, ನಾ ಹೋಗ್ತಾ ಇರೋ ದಾರಿ ತಪ್ಪೈತಂತ ಏನಾರ ಅನಿಸಿತಂದ್ರ 2 ಯೋಚನೆ ಮಾಡಾಕ್ ಹೋಗ್ಬೇಡ್ರಿ. 4 ಜನಕ್ಕೆ ನಿಷ್ಠೂರ ಆದ್ರೂ ಸರಿ, ನಿಮ್ಮ ಫೋಕಸ್ ನಿಮ್ಮ ಸಕ್ಸಸ್ ಮೇಲೆ ಇರ್ಲಿ. ಆಗಿಂದಾಗ ಗಿವ್ ಅಪ್ ಮಾಡಾಕ ಯಾವ್ದೇ ಕಾರಣಕ್ಕೂ ಅಂಜಾಕ್ ಹೋಗ್ಬೇಡ್ರಿ. ಇನ್ನ ಸರಿಯಾದ ಸಮಯ ಬರ್ಲಿ ಅಂತೇಳಿ ಕಾಯ್ತಾ ಕೂರಾಕ ಹೋಗ್ಬೇಡ್ರಿ. ಹಾರ್ಡ್ ವರ್ಕ್ ಮಾಡ್ತಾ ಇರ್ರಿ. ಒಂದ್ ದಾರಿ ಕ್ಲೋಸ್ ಆದ್ರೂ ಮತ್ತೊಂದ್ ದಾರಿ ಓಪನ್ ಆಗೇ ಆಗ್ತೈತಿ. ಯಾವ್ದೇ ಕಾರಣಕ್ಕೂ ಡಿಮೋಟಿವೇಟ್ ಆಗ್ಬೇಡ್ರಿ. ಯಾವಾಗ ನನ್ನಿಂದ ಪಾಸಿಬಲ್ ಇಲ್ಲ, ನನಗೇನು ಆಗವಲ್ತ, ನಾ ಎಷ್ಟ್ ಕಷ್ಟಪಟ್ರು ನನ್ನಿಂದ ಏನು ಪಾಸಿಬಲ್ ಆಗ್ವಲ್ತು ಅಂತ ಅನಸ್ತೈತಿ, ಗಿವ್ ಅಪ್ ಮಾಡ್ಬೇಕು ಅನಸ್ತೈತ್ಲಾ, ಅವಾಗಿಂದ ಮುಂದೆ ಸ್ಟ್ರಾಂಗ್ ಆಗಿ ಏನಾರ ನೀವು ಮೂವ್ ಆದ್ರಿ ಅಂತಂದ್ರ ಅವಾಗ ಸಕ್ಸಸ್ ಅದು ಬಹಳ ಹತ್ರ ಇರ್ತೀರಿ ನೀವು. ಬಟ್ ಅಷ್ಟು ಧೈರ್ಯ ಮತ್ ಅಷ್ಟು ಸಹನೆ ಬಹಳ ಜನರಲ್ಲಿ ಕಡಿಮೆ ಇರ್ತದ. ಇನ್ನ ಸಕ್ಸಸ್ ಆಗಕ್ ಮೇನ್ ಬೇಕಾಗಿರೋದೇನಂದ್ರ ಒಂದು ಸ್ಟ್ರಾಂಗ್ ಆದಂತ ಗುರಿ. ಬರೀ ಗುರಿ ಇದ್ರಷ್ಟ ಸಾಲ್ತದೇನ, ಆ ಗುರಿ ರೀಚ್ ಆಗಾಕ ಕರೆಕ್ಟ್ ಆದಂತ ಮಾರ್ಗದರ್ಶನ, ರಸ್ತೆ ನಿಮಗ ಗೊತ್ತಿರ್ಬೇಕಾಗ್ತದ. ಸರಿಯಾದ ರಸ್ತೆನ ನಿಮಗ್ ಗೊತ್ತಿಲ್ಲ ಅಂತಂದ್ರ ಅವಾಗ ನೀವು ಬಹಳ ಕಷ್ಟಗಳನ್ನ ಫೇಸ್ ಮಾಡ್ಬೇಕಾಗ್ತದ. ಯಾವಾಗ ನೀವು ಹೋಗ್ತಾ ಇರೋ ದಾರಿ ನಿಮಗ ರಾಂಗ್ ಅನಿಸ್ತೈತ್ಲಾ ಅಲ್ಲಿ ಯೂ ಟರ್ನ್ ತಗೊಳ್ಳೋ ಧೈರ್ಯ ನಿಮಗಿರ್ಬೇಕಾಗ್ತೈತಿ. ಸೊ ಇಲ್ಲಿ ಒಂದು ಸಣ್ಣ ಸ್ಟೋರಿ ಮೂಲಕ ನಾನು ನಿಮಗೊಂದಷ್ಟು ಪಾಯಿಂಟ್ಸ್ ನ ಹೇಳಕ್ ಟ್ರೈ ಮಾಡ್ತೇನೆ. ಲಕ್ಷ್ಮೀ ದೇವಿ ನಿಮ್ಗೆಲ್ಲಾ ಗೊತ್ತೈತಿ,
ಕಲಿಯುಗದೊಳಗ ಲಕ್ಷ್ಮೀ ದೇವಿ ಇಲ್ಲಂದ್ರ ಜೀವನನ ನಡೆಯಂಗಿಲ್ಲ. ಸೊ ಲಕ್ಷ್ಮೀ ದೇವಿ ಒಂದ್ ದಿನ ಹಿಂಗ ಕುಂತಿರ್ತಾರಂತ. ಅವ್ರ ಪತಿದೇವ್ರು ವಿಷ್ಣು ದೇವ್ರ ಜೊತೆ ಒಂದು ಡಿಸ್ಕಷನ್ ಮಾಡ್ಕೊ ಕೂತಾಗ ಹೇಳ್ತಾರಂತ, ನನ್ನ ಸಹೋದರ ಅಂದ್ರೆ ಲಕ್ಷ್ಮೀ ದೇವಿ ಸಹೋದರ ಸ್ವಲ್ಪ ಬಡತನದಿಂದ ಕಷ್ಟದಿಂದ ಇರ್ತಾರಂತ. ಅವಾಗ ಲಕ್ಷ್ಮೀ ದೇವಿ ವಿಷ್ಣು ದೇವ್ರಿಗೆ ಹೇಳ್ತಾರಂತ, ನನ್ನ ಸಹೋದರ ಬಹಳ ಕಷ್ಟದೊಳಗದಾನು, ನಾವ್ ಹೆಂಗಾರ ಮಾಡಿ ಸಹಾಯ ಮಾಡಬೇಕನ್ನ ಸಹಾಯ ಮಾಡ್ತೇನಿ ಅಂತ ಹೇಳಕಸ ವಿಷ್ಣು ಹೇಳ್ತಾರಂತ, ನಗ್ತಾ ನಗ್ತಾ ಹೇಳ್ತಾರಂತವ್ರ. ಓಕೆ ಸಹಾಯ ಮಾಡಿ ನೀನ, ಅವ್ರ ಭಾಗ್ಯದೊಳಗ ಇತ್ತು ಅಂತಂದ್ರ ಅವ್ರಿಗೆ ಸಿಗ್ತದ, ಸೊ ಟ್ರೈ ಮಾಡು, ಸಹಾಯ ಮಾಡು ಅಂತ ಹೇಳ್ತಾರಂತ. ಸೊ ಪ್ರತಿದಿನ ಒಂದು ಲಕ್ಷ್ಮೀ ದೇವಿ ಅವ್ರ ಸಹೋದರ ಏನಿದ್ದಲ್ಲ ಅವರು ಆರಾಮಾಗಿ ವಾಕ್ ಮಾಡ್ಕೊಂತ ಅಡ್ಡಾಡ್ತಿರಂತ. ಲಕ್ಷ್ಮೀ ದೇವಿ ಏನ್ ಥಿಂಕ್ ಮಾಡ್ತಾರಂದ್ರೆ, ನನ್ನ ಸಹೋದರ ಹೋಗೋ ಒಂದು ದಾರಿ ಒಳಗ ನಾನು ಬಹಳಷ್ಟು ಬಂಗಾರ ರೊಕ್ಕ ತುಂಬಿದ ಒಂದು ಚೀಲಾನ ಒಗಿತೇನಿ, ಸೊ ಅದನ್ನ ತಗೋತಾನು ಒಂದ್ ಜೀವನ ಸುಧಾರಿಸ್ತೈತಿ ಅಂತ ಲಕ್ಷ್ಮೀ ದೇವಿ ಅನ್ಕೋತಾಳ. ಬಟ್ ಅಲ್ಲಿ ಏನಾಗ್ತೈತಂದ್ರ ಅವತ್ ಅವ್ರ ಸಹೋದರ ಏನ್ ಮಾಡ್ತಿರ್ತಂದ್ರ, ದಿನ ಹಿಂಗ ಅಡ್ಡಾಡ್ ನಂಗೆ ಬ್ಯಾಸರ ಆಗ್ಬಿಟ್ಟೈತಿ, ಇವತ್ ಕಣ್ಣು ಮುಚ್ಕೊಂಡ್ ನಡ್ಕೊಂತ ಹೋಗೇನಿ ರಸ್ತೆ ಒಳಗ ಅಂತ ಹೇಳಿ ಕಣ್ಣು ಮುಚ್ಕೊಂಡ್ ನಡ್ಕೊಂಡ್ ಬರ್ತಿರ್ತಾನಂತವ. ಅಲ್ಲಿ ದಾರಿ ಒಳಗೊಂದು ಬಂಗಾರ ಚಿನ್ನ ಕಾಯಿನ್ಸ್ ಎಲ್ಲಾ ತುಂಬಿದ ಮೂಟೆ ಬಿದ್ದದ. ಬಟ್ ಅವ್ ಕಣ್ ಮುಚ್ಕೊಂಡ್ ಹೋಗೋವಾಗ ಅದನ್ನ ನೋಡ್ಲೇ ಇಲ್ಲ, ಸೈಡ್ ಇಂದ ದಾಟ್ ಹೋಗ್ಬಿಟ್ಟ. ಇದ್ರ ಅರ್ಥ ಏನಂದ್ರ ಅವನ ಭಾಗ್ಯದೊಳಗದ ಬರ್ದಿರ್ಲಿಲ್ಲ, ಹಿಂಗ ಅವನಿಗೆ ಸಿಗ್ಲಿಲ್ಲ. ಈ ಸ್ಟೋರಿನ ಆಕ್ಚುಲಿ ನಾ ಇಲ್ಲಿ ಯಾಕೆ ತಗೊಂಡೆ ಅಂತಂದ್ರ, ಕೆಲವೊಮ್ಮೆ ನಾವು ಒಂದಷ್ಟು ಸಲ ರಾಂಗ್ ದಾರಿ ಒಳಗ ಬಹಳಷ್ಟು ಶ್ರಮನ ಹಾಕ್ತಿರ್ತೇವಿ, ಹಾರ್ಡ್ ವರ್ಕ್ ಮಾಡ್ತಿರ್ತೇವಿ, ಸರಿಯಾದ ದಾರಿನ ಗೊತ್ತಿರಂಗಿಲ್ಲ, ನಮಗ ಸರಿಯಾದ ಗುರಿ ಗೊತ್ತಿರಂಗಿಲ್ಲ. ಸೊ ಸರಿಯಾದ ಗುರಿನ ಗೊತ್ತಿಲ್ಲ, ಸರಿಯಾದ ದಾರಿನ ಗೊತ್ತಿಲ್ದ ಹಂಗ ಮೂವ್ ಆಗತ್ತಿದ್ರಿ ಅಂತಂದ್ರ ಜೀವನದೊಳಗ ಸಕ್ಸಸ್ ಅನ್ನೋದ ಸಿಗಂಗಿಲ್ಲ. ಜೀವನದೊಳಗ ಕೆಲವು ಸಲ ರಾಂಗ್ ಡಿಸಿಷನ್ಗಳನ್ನ ತಗೋತಾರು. ಪ್ರತಿಯೊಬ್ರು ಒಂದೊಂದ್ಸಲ ರಾಂಗ್ ಡಿಸಿಷನ್ಸ್ಗಳು ಆಗ್ತಾವು, ಸರಿಯಾದ ದಾರಿ ಒಳಗ್ ಹೋಗ್ತಿರಂಗಿಲ್ಲ, ಸರಿಯಾದ ಒಂದು ಗುರಿನ ನಮಗ ಇಟ್ಕೊಳಕ್ ಆಗಿರಂಗಿಲ್ಲ. ಬಟ್ ಹೆಂಗ ಅರ್ಥ ಮಾಡ್ಕೊಳ್ಳೋದು ಸರಿಯಾದ ಮಾರ್ಗ ಯಾವ್ದು ಅಂತಂದ್ರ, 6 ತಿಂಗಳು ವರ್ಷ 2 ವರ್ಷದೊಳಗನು ನೀವು ಅನ್ಕೊಂಡಿದ್ದ ನಿಮಗ ಸಿಗ್ಲಿಲ್ಲ, ನಿಮ್ಮ ಒಂದು ಗೋಲ್ ನ ರೀಚ್ ಆಗ್ಲಿಲ್ಲ ಅಂದಾಗ ಜಸ್ಟ್ ಒಂದು 5 ಮಿನಿಟ್ಸ್, ಒಂದು 5 ನಿಮಿಷ ಕುಂತ್ ಯೋಚನೆ ಮಾಡ್ರಿ, ಯಾಕೆ ಹಿಂಗ ಆಗತ್ತದ, ಯಾಕೆ ನಾ ರೀಚ್ ಆಗ್ವಲ್ ನೀ ನನ್ ಗೋಲ, ಏನ್ ತಪ್ಪು ಮಾಡಾತೇನಿ, ಅಂಡ್ ಆ ತಪ್ಪನ್ನ ನಾ ಏನಾರ ತಿದ್ಕೊಂಡ್ರ ಕರೆಕ್ಷನ್ ಮಾಡ್ಕೊಂಡ್ರ ನಾ ಗೋಲ್ ರೀಚ್ ಆಗ್ಬಹುದೇನ. ಈ ಕ್ವಶನ್ ಗಳಿಗೆ ಆನ್ಸರ್ ನಿಮ್ಮಿಂದ ಎಸ್ ಅಂತ ಬಂತಂದ್ರ ದಾರಿ ಕರೆಕ್ಟ್ ಇರ್ತದ, ಮುಂದುವರಿರಿ. ಇನ್ ಕೇಸ್ ನೋ ಅಂತ ಬಂತು ಅಂತಂದ್ರ ಯಾವುದೇ ರೀತಿ ಸಂಕೋಚ ಪಡ್ದ ಅಥವಾ ಆಲ್ರೆಡಿ 2 ವರ್ಷ 1 ವರ್ಷನ ಟೈಮ್ ಹಾಳ್ ಮಾಡೇನಲ್ಲ ಹೇಳಿ ನೀವು ಅದ ದಾರಿ ಒಳಗ್ ಮುಂದುವರಿಬೇಡ್ರಿ. ನಿಮಗ್ ಯಾವ್ದು ಕರೆಕ್ಟ್ ಅದ ಆ ದಾರಿನ ಸೆಲೆಕ್ಟ್ ಮಾಡ್ಕೊಂಡ ಅದೇ ದಾರಿ ಒಳಗ ನೀವು ಮುಂದೆ ಹೋದ್ರ ಅಷ್ಟನ ನಿಮಗ್ ಸಕ್ಸಸ್ ಸಿಗ್ತದ. ಸೊ ಐ ಹೋಪ್ ಈ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೇ ಅನ್ಕೋತೇನಿ. ನೆಕ್ಸ್ಟ್ ಇಂಥದ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಜೊತೆ ಸಿಗೋಣ. ಥ್ಯಾಂಕ್ ಯು.